ಓಂ ಶಾಂತಿ ಎಲ್ಲರಿಗೆ. ಇವತ್ತು ಮುರಳಿ ಆಗಿದೆ. ಬಂದು 28 ಜನವರಿ 77. ಇವತ್ತು ವಿಶೇಷವಾಗಿ ಬಾಬಾ ಧರ್ಮ ಮತ್ತೆ ಕರ್ಮದ ಬಗ್ಗೆ, ಅದರ ವಿಶ್ಲೇಷಣೆ ಏನು, ಬ್ರಾಹ್ಮಣರ ಧರ್ಮ ಏನು ಮತ್ತೆ ಅದರ ಆಧಾರಿತ ಕರ್ಮ ಏನು ಅಂತ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. कि अपने को ब्रह्मा मुख ವಂಶಾವಳಿ ಬ್ರಾಹ್ಮಣ ಸಮಸ್ತೆ ಹೋನ. ನಾವು ಹೇಳ್ತಾರೆ ನಿಮ್ಮನ್ನ ನೀವು ಬ್ರಹ್ಮನ ಮುಖವಂಶಸ್ಥ ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ರಲ್ವ. ब्राह्मणों का धर्म और कर्म क्या है वो जानते हो. ಬ್ರಾಹ್ಮಣರ ಧರ್ಮ ಮತ್ತೆ ಕರ್ಮ ಏನಾಗಿದೆ ಅದನ್ನ ಗೊತ್ತಿದೆಯಾ. ಧರ್ಮ ಅರ್ಥಾತ್ ಮುಖ್ಯ ಧಾರಣ है. ಬಾಬಾ ಹೇಳ್ತಾರೆ ಧರ್ಮ ಅಂದ್ರೇನೆ ಅರ್ಥ ಮುಖ್ಯವಾದಂತಹ ಧಾರಣೆ ಆಗಿದೆ, ಸಂಪೂರ್ಣ ಪವಿತ್ರತೆ. ಸೊ ನಮ್ಮ ಮುಖ್ಯ ಧಾರಣೆ ಆಗಿದೆ ಸಂಪೂರ್ಣವಾದಂತಹ ಪವಿತ್ರತೆ. ಸಂಪೂರ್ಣ ಪವಿತ್ರತಾ ಕಿ ಪರಿಭಾಷಾ ಜಾನ್ತೆ ಹೋ. ಸಂಪೂರ್ಣ ಪವಿತ್ರತೆಯ ಒಂದು ಡೆಫಿನಿಷನ್ ಏನು, ಅದರ ಅರ್ಥ ಏನು ಗೊತ್ತಿದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಂಕಲ್ಪ व स्वप्न में भी अपवित्रता का अंश मात्र भी ना हो. ಅದರ ಅರ್ಥನೇ ಆಗಿದೆ ಸಂಕಲ್ಪ ಮತ್ತೆ ಸ್ವಪ್ನ, ಕನಸಿನಲ್ಲಿನೂ ಸಹ ಅಪವಿತ್ರತೆಯ ಅಂಶ ಮಾತ್ರನೂ ಸಹ ಇರಬಾರ್ದು. तो ऐसी श्रेष्ठ धारणा करने वाले ही सच्चे ब्राह्मण कहलाते. ಇಂತಹ ಒಂದು ಶ್ರೇಷ್ಠ ಧಾರಣೆಯನ್ನ ಮಾಡ್ಕೊಳ್ಳುವಂಥವ್ರೆ ಸತ್ಯವಾದಂತಹ ಬ್ರಾಹ್ಮಣರು ಅಂತ ಅನಿಸ್ಕೊಳ್ತಾರೆ. तो इसी धारणा के लिए ही गायन है. ಶಾಸ್ತ್ರಗಳಲ್ಲಿ ಇದೇ ಧಾರಣೆಗೋಸ್ಕರ ಒಂದು ಗಾಯನ ಇದೆ. ಏನಂತ? ಪ್ರಾಣ ಜಾಯ್ ಪರ್ ಧರ್ಮ ನ ಜಾಯ್. ಪ್ರಾಣ ಹೋದ್ರೂ ಸಹ ಧರ್ಮ ಬಿಡಬಾರ್ದು. ऐसी हिम्मत, ऐसा दृढ़ निश्चय करने वाले अपने आप को समझते हो. ಈ ರೀತಿ ಧೈರ್ಯ ಮತ್ತೆ ಈ ರೀತಿ ದೃಢ ನಿಶ್ಚಯ ಇರುವಂತವರು ಅಂತ ನಿಮ್ಮನ್ನ ನೀವು ತಿಳ್ಕೊಂಡಿದ್ದೀರ. ಈ ರೀತಿ ಧೈರ್ಯದಿಂದ ದೃಢ ನಿಶ್ಚಯದಿಂದ ನಿಮ್ಮನ್ನ ನೀವು ನಡೆಯುವಂತವ್ರು ಅಂತ ತಿಳ್ಕೊಂಡು ನಡೀತಾ ಇದ್ದೀರ. किसी भी प्रकार की परिस्थिति में अपने धर्म अर्थात धारणा के प्रति कुछ भी त्याग करना पड़े या सहन करना पड़े. ಬಾಬಾ ಹೇಳ್ತಾರೆ ಯಾವುದೇ ಪ್ರಕಾರದ ಇಂಪಾರ್ಟೆಂಟ್ ಪಾಯಿಂಟ್ ಬಾಬಾ ಇದರಲ್ಲಿ ಹೇಳ್ತಾರೆ, ಯಾವುದೇ ಪ್ರಕಾರದ ಪರಿಸ್ಥಿತಿ ಬಂದಾಗ ನಿಮ್ಮ ಧರ್ಮ ಅರ್ಥಾತ್ ಧಾರಣೆಯ ಪ್ರತಿ ನಿಮ್ಮ ಧರ್ಮ ಅರ್ಥಾತ್ ಧಾರಣೆ ಪ್ರತಿ ಏನಾದ್ರೂ ತ್ಯಾಗ ಮಾಡ್ಬೇಕಾದ್ರೆ ಕುಚ್ ಭಿ ತ್ಯಾಗ ಕರ್ನಾ ಪಡೆ, ಸಹನ್ ಕರ್ನಾ ಪಡೆ. ಆ ಧರ್ಮ ವಿರುದ್ಧ ಏನಾದ್ರು ನಡೀತಾ ಇರುವಾಗ ಅದಕ್ಕೆ ಏನಾದ್ರೂ ಸಹನೆ ಮಾಡ್ಕೋಬೇಕಾದ್ರು ಅಥವಾ ಸಾಮ್ನಾ ಕರ್ನಾ ಪಡೆ ಅಥವಾ ಎದುರಿಸ್ಬೇಕಾದ್ರು ಸಾಹಸ ರಕ್ನಾ ಪಡೆ. ಆ ಧರ್ಮವನ್ನ ಉಳಿಸ್ಕೊಳ್ಳುವಂಥದಕ್ಕೆ ಸಾಹಸವನ್ನ ಮಾಡ್ಬೇಕಾದ್ರೂ ಸಹ तो ಖುಷಿ ಖುಷಿ ಸೆ ಕರೆಂಗೆ. ಬಾಬಾ ಹೇಳ್ತಾರೆ ಖುಷಿ ಖುಷಿಯಿಂದ ಮಾಡ್ತೀರಾ. ಯಾವುದೇ ಪರಿಸ್ಥಿತಿ ಬಂದ್ರು ನಿಮ್ಮ ಧರ್ಮವನ್ನ ಉಳಿಸ್ಕೋಬೇಕಾದ್ರೆ ಸಾಹಸ ಅಥವಾ ಸಹನೆ ಮಾಡ್ಕೊಳ್ಳುವಂಥದ್ದು ಎದುರಿಸುವಂಥದ್ದು ಅದನ್ನ ಖುಷಿ ಖುಷಿಯಿಂದ ಮಾಡ್ತೀರಾ. ಪೀಚೆ ಹಟಿಂಗೆ ತಾನೆ, ಹಿಂದಿಗೂ ಹೋಗಲ್ಲ ತಾನೆ, ಗಬರಾಯಂಗೆ ತುನಿ. ದೊಡ್ಡ ಪರಿಸ್ಥಿತಿ ಬಂದಿದೆ ಅಂತ ಗಾಬರಿ ಅಂತ ಪಡಲ್ಲ ತಾನೆ. त्याग को त्याग न समझ भाग्य अनुभव करना. ತ್ಯಾಗಕ್ಕೆ ತ್ಯಾಗ ಅಂತ ತಿಳ್ಕೊಳ್ಳದೆ ಭಾಗ್ಯ ಅಂತ ಅನುಭವ ಮಾಡುವಂಥದ್ದು. इसको कहा जाता है सच्चा त्याग. ಇದಕ್ಕನೆ ಹೇಳಲಾಗುತ್ತೆ ಸತ್ಯವಾದಂತಹ ತ್ಯಾಗ. अगर संकल्प में वाणी में भी इस भावना का बोल निकलता है कि मैंने यह त्याग किया,
तो उसका ಭಾಗ್ಯ नहीं ಬಂತ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮ್ಮ ಸಂಕಲ್ಪದಲ್ಲಿ ಅಥವಾ ಮಾತಿನಲ್ಲಿ ಈ ಒಂದು ಭಾವನೆಯ ಮಾತೇನಾದ್ರೂ ಬಂದ್ರೆ ಏನು ಕಿ ನಾನ್ ಮಾಡಿದ್ದೀನಿ ತ್ಯಾಗ, ಈ ತರ ಮೇನೆ ಯ ತ್ಯಾಗ ಕಿಯ, ನಾನು ಈ ತರ ತ್ಯಾಗ ಮಾಡಿದ್ದೀನಿ, तो उसका भाग्य नहीं, ಅದರದ್ದು ಭಾಗ್ಯ ಬರಲ್ಲ ಅಥವಾ ಸಿಗಲ್ಲ ಅಂತ. ತ್ಯಾಗ ಭಾಗ್ಯ नहीं ಬಂತ. जैसे भक्ति मार्ग में भी जब ಬಲಿ ಚढ़ाते हैं, ಯಾವಾಗ ಭಕ್ತಿ ಮಾರ್ಗದಲ್ಲಿನೂ ಸಹ ಬಲಿ ಅನ್ನೋದು ಮಾಡ್ತಾರೆ, तो वो बलि चढ़ाने वाला पशु जरा भी आवाज करता या चिल्लाता है, ಬಾಬಾ ಹೇಳ್ತಾರೆ ಒಂದು ವೇಳೆ ಬಾಬಾ ಹೇಳ್ತಾರೆ ಒಂದು ವೇಳೆ ಏನಾದ್ರೂ ಒಂದು ಆ ಆ ಭಕ್ತಿ ಮಾರ್ಗದಲ್ಲಿ ಆ ಬಲಿ ಮಾಡುವಂತ ಪಶು ಸ್ವಲ್ಪನೂ ಸಹ ಏನಾದ್ರೂ ಒಂದು ಶಬ್ದ ಮಾಡಿದ್ರೆ ಅಥವಾ ಕೂಗಿದ್ರೆ तो वह महाप्रसाद नहीं माना जाता. ಬಾಬಾ ಹೇಳ್ತಾರೆ ಅದಕ್ಕೆ ಮಹಾಪ್ರಸಾದ ಅಂತ ಹೇಳಕ್ಕಾಗಲ್ಲ. ಯಾ ಬಲಿ ನಹಿ ಮಾನಿ ಜಾತಿ, ಬಾಬಾ ಹೇಳ್ತಾರೆ ಅದಕ್ಕೆ ಬಲಿ ಅಂತನೂ ಸಹ ಒಪ್ಕೊಳ್ಳೋದಿಲ್ಲ. ಯಹ ಬಿ ಅಭಿ ಕಾ ಯಾದಗಾರ್ ಚಲ್ ರಹಾ ಹೈ, ಇದನ್ನು ಸಹ ಈ ಸಮಯದ ಒಂದು ಸ್ಮಾರಕ ಅನ್ನೋದು ನಡ್ಕೊಂಡು ಬರ್ತಾ ಇದೆ. ಈ ಸಮಯದಲ್ಲಿ ನಾವೇನು ಬಲಿಹಾರಿ ಆಗ್ತೀವಿ ಭಗವಂತನ, ಅದರಲ್ಲಿ ಒಂದು ಸಂಕಲ್ಪನೂ ಸಹ ಯಾವಾಗ ನಮ್ಮ ಒಳಗಡೆ ಬರೋದಿಲ್ಲ, ಬಾಬಾ ಹೇಳ್ತಾರೆ ಆವಾಗ ಅದಕ್ಕೆ ನಿಜವಾದಂತಹ ಬಲಿ ಅಂತ ಹೇಳಲಾಗುತ್ತೆ. ಅಗರ್ ತ್ಯಾಗ ಕರ್ನೆ ಕೆ ಸಾಥ್ ಯ ಸಂಕಲ್ಪ ಉಠಾ ಕಿ ಮೇನೆ ತ್ಯಾಗ ಕಿಯಾ, ಒಂದು ವೇಳೆ ನೀವು ತ್ಯಾಗ ಮಾಡಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಏನಾದ್ರೂ ಬಂದ್ರೆ ಕಿ ನಾನು ತ್ಯಾಗ ಮಾಡಿದ್ದೀನಿ ಅಂತ, मैंने त्याग किया, नाम मान शान का अभिमान आया, ಒಂದ್ ವೇಳೆ ಹೆಸರಿಗೋಸ್ಕರ ಅಥವಾ ಗೌರವ ಅಥವಾ ನಶೆಗೋಸ್ಕರ ಅಭಿಮಾನ ಏನಾದ್ರೂ ಬಂದ್ರೆ ವಹ ತ್ಯಾಗ ನಹಿ और उसे भाग्य नहीं कहे, ಅದಕ್ಕೆ ತ್ಯಾಗ ಅಂತನೂ ಸಹ ಹೇಳಕ್ಕಾಗಲ್ಲ, ಅದು ಭಾಗ್ಯದ ರೂಪದಲ್ಲಿ ಸ್ವೀಕಾರ. तो ऐसी धारणा वाले ही सच्चे ಬ್ರಾಹ್ಮಣ कहलाते. ಇಂತಹ ಧಾರಣೆ ಇರುವಂತವ್ರೆ, ಭಾಗ್ಯನು ಬಾಬಾ ಹೇಳ್ತಾರೆ ತ್ಯಾಗ ಮಾಡಿದೀನಿ ಅಂತ ಸಂಕಲ್ಪದಲ್ಲಿನೂ ಯಾರಿಗೆ ಬರಲ್ಲ ಅಂತವ್ರಿಗಿನೇ ಹೇಳಲಾಗುತ್ತೆ ಸತ್ಯವಾದಂತಹ ಬ್ರಾಹ್ಮಣರು. तो ब्राह्मणों द्वारा यज्ञ की रचना कराते हो ना, ಲೌಕಿಕದಲ್ಲಿನೂ ಅಷ್ಟೇ ಬ್ರಾಹ್ಮಣರ ಮೂಲಕ ಯಜ್ಞದ ರಚನೆಯನ್ನ ಮಾಡಿಸ್ತಾರಲ್ವ. तो इस महायज्ञ में पुरानी दुनिया की आहुति पड़ने के बाद यज्ञ समाप्त होना है. ಅದೇ ರೀತಿಯಲ್ಲಿ ಈ ಮಹಾಯಜ್ಞದಲ್ಲಿ ಹಳೆ ಪ್ರಪಂಚದ ಆಹುತಿ ಸಂಪೂರ್ಣವಾಗಿ ಬಿದ್ದ ಮೇಲೆನೆ, ಹಳೆ ಪ್ರಪಂಚದ ಆಹುತಿ ಅನ್ನೋದು ಈ ಮಹಾಯಜ್ಞದಲ್ಲಿ ಸಂಪೂರ್ಣವಾಗಿ ಬಿದ್ದ ಮೇಲೆನೆ ಈ ಯಜ್ಞ ಅನ್ನೋದು ಸಮಾಪ್ತಿ ಆಗುತ್ತೆ. तो पहले अपने आप से पूछो, पुरानी दुनिया की आहुति के पहले, ಅದರಿಂದ ಬಾಬಾ ಹೇಳ್ತಾರೆ ಮೊಟ್ಟ ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಏನ್ ಕೇಳ್ಕೋಬೇಕಂತಾರೆ, ಹಳೆ ಪ್ರಪಂಚದ ಆಹುತಿ ಈ ಯಜ್ಞದಲ್ಲಿ ಬರಕ್ಕಿಂತ ಮುಂಚೆ निमित्त बने हुए ब्राह्मणों ने अपने पुराने व्यर्थ संकल्प व विकल्प, जिसको भी संकल्पों की सृष्टि कहा जाता है, ಯಾರು ನಿಮಿತ್ತ ಆಗಿರುವಂತಹ ಬ್ರಾಹ್ಮಣರಿದ್ದಾರೆ ಈ ಯಜ್ಞಕ್ಕೆ, ಮಹಾಯಜ್ಞಕ್ಕೆ. ಸೊ ನಿಮಿತ್ತ ಆಗಿರುವಂತಹ ಬ್ರಾಹ್ಮಣರು ತಮ್ಮ ಹಳೆಯ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪ ಏನಿದೆಯೋ ಯಾವುದಕ್ಕೆ ಸಂಕಲ್ಪದ ಸೃಷ್ಟಿ ಅಂತ ಕರೆಯಲಾಗುತ್ತೆ. ಆತ್ಮಗಳ ಸಂಕಲ್ಪದ ಸೃಷ್ಟಿ ಯಾವುದು ಅಂದ್ರೆ ಈ ಸಂಕಲ್ಪ ವ್ಯರ್ಥ ಅಥವಾ ವಿಕಲ್ಪಗಳದ್ದು. तो इन पुराने संकल्पों की सृष्टि को, ಈ ಹಳೆಯ ಸಂಕಲ್ಪಗಳ ಸೃಷ್ಟಿಯನ್ನ ಪುರಾನೆ ಸ್ವಭಾವ और ಸಂಸ್ಕಾರ ರೂಪಿ ಸೃಷ್ಟಿ ಕೋ, ಆತ್ಮಗಳು ಸೃಷ್ಟಿ ಮಾಡಿರುವಂತಹ ಹಳೆಯ ಸ್ವಭಾವ ಮತ್ತೆ ಸಂಸ್ಕಾರಗಳ ರೂಪಿ ಸೃಷ್ಟಿನನ್ನ ಮಹಾಯಜ್ಞ ಮೇ ಪಹಲೆ ಸ್ವಾಹ ಕಿಯಾ ಹೈ. ಸೊ ನಿಮಿತ್ತ ಆಗಿರುವಂತಹ ಆತ್ಮಗಳು ಮೊದಲು ತಾನು ರಚನೆ ಮಾಡಿರುವಂತಹ ಹಳೆಯ ಸ್ವಭಾವ ಸಂಸ್ಕಾರಗಳ ರೂಪಿ ಸೃಷ್ಟಿನನ್ನ ಈ ಮಹಾಯಜ್ಞದಲ್ಲಿ
ಸ್ವಾಹ ಮಾಡಿದ್ರ? ಯಾವಾಗ? ಹಳೆ ಸೃಷ್ಟಿ स्वाह आगोक्किंत मुंचे। अगर अपने हद की सृष्टि को स्वाहा नहीं किया है, वह अपने पास रही सामग्री की आहुति नहीं डाली है, ಒಂದು ವೇಳೆ ಹದ್ದಿನ ಸೃಷ್ಟಿಯನ್ನ ಇನ್ನು ನೀವು ಸ್ವಾಹನೆ ಮಾಡಿಲ್ಲ, ನಿಮ್ಮ ಹತ್ರ ಇರುವಂತಹ ಉಳಿದಿರುವ ಸಾಮಗ್ರಿಯನ್ನ ಆಹುತಿ ಮಾಡಿಲ್ಲ ಈ ಯಜ್ಞದಲ್ಲಿ, तो बेहद की पुरानी सृष्टि की आहुति इसमें कैसे बने? ಮೊದಲು ನಿಮಿತ್ತ ಆಗಿರುವಂತ ಬ್ರಾಹ್ಮಣರೇ ಅದನ್ನ ಆಹುತಿ ಮಾಡಿಲ್ಲ ಅಂದಾಗ ಯಜ್ಞದಲ್ಲಿ, तो ಬಾಬಾ ಹೇಳ್ತಾರೆ ಬೇಹದ್ದಿನ ಹಳೆ ಸೃಷ್ಟಿಯ ಆಹುತಿ ಇದರಲ್ಲಿ ಹೇಗೆ ಬೀಳುತ್ತೆ? तो यज्ञ की समाप्ति का आधार हर एक निमित्त ब्राह्मण है। ಯಜ್ಞದ ಸಮಾಪ್ತಿಗೆ ಆಧಾರನೇ ಆಗಿದೆ ಪ್ರತಿಯೊಬ್ಬ ನಿಮಿತ್ತ ಬ್ರಾಹ್ಮಣ ಆಗಿದ್ದಾರೆ. तो ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮೊದಲು ಮನೆಯಿಂದ ಪರಿವರ್ತನೆ ಅನ್ನೋದು ಪ್ರಾರಂಭ. ಮನೆ ಅಂದ್ರೆ ಅರ್ಥ ಸ್ವಯಂನಿಂದ ಆ ಪರಿವರ್ತನೆ ಅನ್ನೋದು ಮಾಡ್ಬೇಕಾಗುತ್ತೆ. करना पड़े अपने मन के अंदर चेक करो कि आहुति डाला है. ಅದರಿಂದ ಮೊದಲು ನಿಮ್ಮ ಮನಸ್ಸಿನಲ್ಲಿ ಚೆಕ್ ಮಾಡ್ಕೊಳ್ಳಿ, ಹಳೆಯ ವ್ಯರ್ಥ ಸಂಕಲ್ಪಗಳು ಮತ್ತೆ ವಿಕಲ್ಪಗಳನ್ನ ನೀವು ಮೊದಲು ಈ ಯಜ್ಞದಲ್ಲಿ ಆಹುತಿ ಮಾಡಿದಿರಾ? ಸಂಪೂರ್ಣ ಅಂತಿಮ ಆಹುತಿ कौन सी उसको जानते हो? ಬಾಬಾ ಹೇಳ್ತಾರೆ ಸಂಪೂರ್ಣ ಅಂತಿಮ ಆಹುತಿ ಏನಿದೆಯೋ ಅದರ ಬಗ್ಗೆ ಗೊತ್ತಿದೆಯಾ? तो जैसे आत्मज्ञानी आत्मा का परमात्मा में समा जाना ही आत्मा की संपूर्ण ಸ್ಥಿತಿ ಮಾತ್ರ. ಹೇಗೆ ಲೌಕಿಕದಲ್ಲಿ ಆತ್ಮಜ್ಞಾನಿಗಳಿರ್ತಾರೆ, ಆತ್ಮನ ಬಗ್ಗೆ ತಿಳುವಳಿಕೆ ಇರುವಂತವ್ರು, ಅವ್ರೇನ್ ತಿಳ್ಕೊಳ್ತಾರೆ ಕಿ ಆತ್ಮ ಹೋಗಿ ಪರಮಾತ್ಮದಲ್ಲಿ ಸಮಾವೇಶ ಆಗುವಂಥದ್ದು ಇದೇ ಸಂಪೂರ್ಣ ಸ್ಥಿತಿ ಅಂತ ಅವರು ತಿಳ್ಕೊಂಡಿದ್ದಾರೆ. ಇಸ್ ಅಂತಿಮ ಆಹುತಿ ಕಾ ಸ್ವರೂಪ. ಆದ್ರೆ ಈ ಮಹಾಯಜ್ಞದಲ್ಲಿ ನಮ್ಮ ಒಂದು ಅಂತಿಮ ಆಹುತಿಯ ಒಂದು ಸ್ವರೂಪನೇ ಆಗಿದೆ. ಸ್ವರೂಪ ಕ್ಯಾ ಹೈ? मैपन ಸಮಾಪ್ತ ಹೋ. ಸಂಪೂರ್ಣವಾಗಿ ನಾನು ಅನ್ನುವಂಥದ್ದು ಸಮಾಪ್ತಿ. मैपन समाप्त. बाबा बाबा बोल मुख से व मन से निकले, ಅರ್ಥಾತ್ ಬಾಪ್ ಮೇ ಸಮಾಜ. ಬಾಬಾ ಹೇಳ್ತಾರೆ ತಂದೆ ಬಾಬಾ ಬಾಬಾ ಅನ್ನುವಂತ ಮಾತೇನಿದೆ ನಿಮ್ಮ ಬಾಯಿಂದ ಮತ್ತೆ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಬರಬೇಕು. ಅರ್ಥಾತ್ ಬಾಬಾ ಹೇಳ್ತಾರೆ ಮೈಪನ್ ಅನ್ನೋದು ತಂದೆಯಲ್ಲಿ ಸಮಾವೇಶ ಆಗಿರ್ಬೇಕು. ಇಸ್ಕೋ ಕಹಾ ಜಾತಾ ಹೈ ಸಮಾಜಾನ, ಅರ್ಥಾತ್ ಸಮಾನ್ ಬಂಜಾನ. ಇದಕ್ಕೆ ಹೇಳ್ತಾರೆ ಲೌಕಿಕ ಪರವಾಗಿ ಸಮಾವೇಶ ಆಗುವಂತೆ, ಅರ್ಥಾತ್ ತಂದೆಯ ಸಮಾನ ಆಗುವಂತೆ. तो इसको कहा जाता है अंतिम ಆಹುತಿ. ನಾವು ಯಜ್ಞದಲ್ಲಿ ಹಾಕ್ಬೇಕಾಗಿರುವಂತಹ ಅಂತಿಮ ಆಹುತಿ ಯಾವುದು ಅಂದ್ರೆ मैप. ನಾನು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಸಮಾಪ್ತಿಯಾಗಿ ಅದರ ಜಾಗದಲ್ಲಿ ಬಾಬಾ ಬಾಬಾ ಅಂತ ಬಾಯಿಂದ ಆಗಿರ್ಬೋದು ಅಥವಾ ಮನಸ್ಸಿನಲ್ಲಿ ಆಗಿರ್ಬೋದು ನಿರಂತರ ಅನ್ಹದ್, ಅದಕ್ಕೆ ಮಧ್ಯದಲ್ಲಿ ಗ್ಯಾಪೇ ಇಲ್ದಂಗೆ ಅನ್ಹದ್. ಬಾಬಾ ಅಂತಿಮ ಆಹುತಿ ಸಂಕಲ್ಪ ಸ್ವಪ್ನ ಮೇ ಬಿ ದೇಹಬಾನ್ ಕಾ मैपन ना हो. ಬಾಬಾ ಹೇಳ್ತಾರೆ ಸಂಕಲ್ಪದಲ್ಲಿ ಅಥವಾ ಸ್ವಪ್ನದಲ್ಲಿನೂ ಸಹ ದೇಹಬಾನದ ನಾನು ಅಥವಾ ನನ್ನತನ ಅನ್ನುವಂಥದ್ದು ಇರಬಾರ್ದು. ಅನಾದಿ ಆತ್ಮಿಕ್ ಸ್ವರೂಪಕ್ಕೆ ಸ್ಮೃತಿ. ಅನಾದಿ ಮತ್ತೆ ಆತ್ಮಿಕ ಸ್ವರೂಪದ ಸ್ಮೃತಿ ಇರಬೇಕು. ಬಾಬಾ ಬಾಬಾ ಅನ್ಹದ್ ಶಬ್ದ. ಬಾಬಾ ಹೇಳ್ತಾರೆ ಬಾಬಾ ಬಾಬಾ ಅನ್ನುವಂತಹ ಅನ್ಹದ್ ಕಂಟಿನ್ಯೂಸ್ ಆಗಿ ಆ ಶಬ್ದ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡ್ತಾ ಇರಬೇಕು. ಆದಿ ಬ್ರಾಹ್ಮಣ ಸ್ವರೂಪಕ್ಕೂ ಧರ್ಮ और कर्म की धारणा. ಸೊ ಆದಿ ಬ್ರಾಹ್ಮಣ ಸ್ವರೂಪ, ಯಾಕಂದ್ರೆ ಸೃಷ್ಟಿಯ ಆದಿ ಪ್ರಾರಂಭ ಯಾರ ಮೂಲಕ ಆಗಿರೋದು? ಬ್ರಾಹ್ಮಣರ ಮೂಲಕ. ಸೊ ಆದಿ ಬ್ರಾಹ್ಮಣ ಸ್ವರೂಪಕ್ಕೆ ಧರ್ಮ ಮತ್ತೆ ಕರ್ಮಗಳ ಧಾರಣೆ ಅನ್ನುವಂಥದ್ದಾಗಬೇಕಾಗಿದೆ. ಇಸ್ಕೋ ಹಿ ಕಹಾ ಜಾತಾ ಹೈ ಸಚ್ಚೆ ಬ್ರಾಹ್ಮಣ.
ಬಾಬಾ ಹೇಳ್ತಾರೆ ಇದಕ್ಕೆ ಹೇಳಲಾಗುತ್ತೆ ಸತ್ಯವಾದಂತಹ ಬ್ರಾಹ್ಮಣ. ऐसे सच्चे ब्राह्मण ही यज्ञ की समाप्ति के निमित्त बनते. ಈ ರೀತಿ ಯಾರು ಸತ್ಯವಾದಂತಹ ಬ್ರಾಹ್ಮಣರಾಗಿರ್ತಾರೆ ಅವರೇ ಯಜ್ಞ ಸಮಾಪ್ತಿಗೆ ನಿಮಿತ್ತರಾಗಿರ್ತಾರೆ. ಯಜ್ಞ ಸಮಾಪ್ತಿ ಆಗ್ಬೇಕಂದ್ರೆ ಅದಕ್ಕೆ ಆಧಾರನೇ ಇಂತಹ ಸತ್ಯವಾದಂತಹ ಬ್ರಾಹ್ಮಣರ ಅಂತಿಮ ಆಹುತಿ ಮೂಲಕ. ಅಂತಿಮ ಆಹುತಿ ಏನು? ನಾನು ಅಥವಾ ನನ್ನದು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಬಲಿಹಾರಿ. यज्ञ रचने वाले तो बने, अब समाप्ति के भी तो निमित्त बनो. ಬಾಬಾ ಹೇಳ್ತಾರೆ ಯಜ್ಞ ರಚನೆ ಮಾಡುವಂತವ್ರಾಗಿದ್ದೀರಿ, ಆದ್ರೆ ಯಜ್ಞವನ್ನ ಸಮಾಪ್ತಿ ಮಾಡೋದಕ್ಕಿನ್ನೂ ಸಹ ಬಾಬಾ ಹೇಳ್ತಾರೆ ನಿಮಿತ್ತರಾಗಿ. ಅರ್ಥಾತ್ ಅಪ್ನಿ ಅಂತಿಮ್ ಆಹುತಿ ಅಭಿಡಾಲ್. ಈಗ ನಿಮ್ಮ ಕೊನೆ ಆಹುತಿ ಏನಿದೆ ಯಜ್ಞ ಸಮಾಪ್ತಿಗೋಸ್ಕರ ಆ ಕೊನೆ ಆಹುತಿಯನ್ನ ಯಜ್ಞದಲ್ಲಿ ಹಾಕಿ ಅಂತ. तो बेहद की पुरानी दुनिया की आहुति भी तब पड़ ही जाएगा. ಯಾವಾಗ ನಿಮ್ಮ ಆಹುತಿ ಬೀಳುತ್ತೆ ಆವಾಗ ಆಟೋಮೆಟಿಕಲಿ ಬೇಹದ್ದಿನ ಹಳೆ ಪ್ರಪಂಚದ ಸಂಪೂರ್ಣ ಆಹುತಿ ಅನ್ನೋದು ಯಜ್ಞದಲ್ಲಿ ತಾನಾಗಿ ಬೀಳುತ್ತೆ. ಸಮಜಾ? ಅಬ್ ಕ್ಯಾ ಕರ್ನಾ ಹೈ? ಗೊತ್ತಾಯ್ತಾ? ಬಾಬಾ ಹೇಳ್ತಾರೆ ಈಗ ಏನ್ ಮಾಡ್ಬೇಕಾಗಿದೆ, ಸಂಪೂರ್ಣ ಬನ್ನೆ ಕಾ ಯಹಿ ಏಕ್ ಸಹಜ ಸಾಧನ. ಅವ ಎಷ್ಟು ಒಳ್ಳೆಯ ಉಪಾಯ ಹೇಳ್ಕೊಟ್ಟಿದ್ದಾರೆ ನೋಡಿ. ಸಂಪೂರ್ಣ ಆಗುವಂಥದಕ್ಕೆ ಸಂಪೂರ್ಣ ಅರ್ಥ ಸಂಪನ್ನ ಆಗಲಿಕ್ಕೆ ಇದೇ ಒಂದು ಸಹಜವಾದಂತಹ ಸಾಧನೆ ಉಪಾಯ. ಸಂಪೂರ್ಣ और ಸಂಪನ್ನ. ಸಂಪೂರ್ಣ ಆಹುತಿ ದೇನ, ಸಂಪೂರ್ಣ ಆಹುತಿ ಕೊಡುವಂಥದ್ದು. इसको ही ಸಂಪೂರ್ಣ ಸ್ವಾಹ ಕಹಾ ಜಾತಾ. ಸಂಪೂರ್ಣ ಆಹುತಿ ಕೊಡುವಂಥದಕ್ಕಿನೇ ಸಂಪೂರ್ಣ ಸ್ವಾಹ ಅಥವಾ ಬಲಿಹಾರಿ ಆಗುವಂಥದ್ದು ಅಂತ ಕರೆಯಲಾಗುತ್ತೆ. तो स्वाहा हो गए या अभी होना है. ಇಷ್ಟೆಲ್ಲ ಹೇಳಿದ ಮೇಲೆ ಬಾಬಾ ಕೇಳ್ತಾ ಇದ್ರು ಏನಂತ, ಆಗಿದ್ದೀರಾ, ಆಗಬೇಕಾ? होना है. तो अंतिम आहुति अंतिम घड़ी पर ही डालनी है क्या? वेट कर रहे हो पकड़ के कि मैं अंतिम आहुति को जब लास्ट होगा तब डालूंगा. ಅಂತಿಮ ಆಹುತಿನನ್ನ ಅಂತಿಮ ಗಳಿಗೆಗೋಸ್ಕರ ಕಾಯ್ತಾ ಇದ್ದೀರಾ. जब स्वयं डालेंगे तभी तो दूसरों से डलवा सकेंगे ना. ಯಾವಾಗ ಆ ಅಂತಿಮ ಆಹುತಿನನ್ನ ನಾನು ಯಾವಾಗ ಯಜ್ಞದಲ್ಲಿ ಸ್ವಾಹ ಮಾಡ್ತೀನಿ ಆವಾಗಲೇ ತಾನೇ ನಾನು ಬೇರೆಯವ್ರ ಕಡೆಯಿಂದ ಹಾಕಿಸ್ಬೋದು. फिर करेंगे कि ऐसा ना सोच अब करना ही है. ಅವಾಗ ಮಾಡೋಣ ಅಂತ ಈ ರೀತಿ ಯೋಚನೆ ಮಾಡಕ್ ಬದಲಾಗಿ ಈಗ್ಲೇ ಮಾಡ್ಬೇಕು. फिर करेंगे ऐसा ना सोच अब करना ही है. ಈಗ ಆ ಆಹುತಿನನ್ನ ಈಗ್ಲೇ ಮಾಡಬೇಕಾಗಿದೆ. जैसे सुनने के लिए चात्रक रहते, मिलने के लिए प्लान्स भी बनाते रहते. ಬಾಬಾ ಹೇಳ್ತಾರೆ ಹೇಗೆ ಕೇಳೋದಕ್ಕೋಸ್ಕರ ಬಹಳ ಚಾತ್ರಕರಾಗಿರ್ತೀವಿ, ಕೇಳಬೇಕು ಬಾಬನ್ ಮಹಾವಾಕ್ಯಗಳನ್ನ, ಬಾಬನ್ ಜ್ಞಾನವನ್ನ. ಅದೇ ರೀತಿ ಮಿಲ್ಲ ಮಾಡ್ಲಿಕ್ಕೋಸ್ಕರನೂ ಸಹ ಬಹಳಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇರ್ತೀವಿ. ಹಮಾರ ಟರ್ನ್ ಪೆಹಲೆ ಹೋ, ನಮ್ ಟರ್ನ್ ಮೊದ್ಲಿದ್ರೆ ನಾವು ಬಾಬನ್ ಜೊತೆ ಮಿಲ್ನ ಮಾಡೋಣ. तो जैसे यह सोचते हो ना, ಹೇಗೆ ಫಸ್ಟ್ ನಾನು ಮಿಲ್ನ ಮಾಡ್ಬೇಕು ಬಾಬನ್ ಜೊತೆ ಅಥವಾ ಜ್ಞಾನ ಕೇಳೋದ್ರಲ್ಲಿ ನಾನು ಫಸ್ಟ್ ಇರ್ಬೇಕು ಅಂತ ಏನ್ ಪ್ಲಾನ್ ಮಾಡ್ತೀರಿ, ವೈಸೆ ಮಿಟಾನೆ ಮೇ ಬಿ ಪೆಹಲೆ ಟರ್ನ್. ಅದೇ ರೀತಿಯಲ್ಲಿ ನನ್ನತನ ನಾನು ಅನ್ನುವಂತಹ ಶಬ್ದವನ್ನ ತೆಗೆಯುವಂಥದ್ರಲ್ಲಿನೂ ಸಹ ಮೊದಲನೇ ಟರ್ನ್ ಅನ್ನ ತಗೊಳ್ಳಿ ಅಂತ. ಮಿಟಾನೆ ಮೇ ಬಿ ಪೆಹಲೆ ಟರ್ನ್, ಕರ್ನೆ ಮೇ ಫಸ್ಟ್ ಟರ್ನ್. ಅದನ್ನ ಮಾಡೋದ್ರಲ್ಲಿ ಬಾಬಾ ಹೇಳ್ತಾರೆ ಫಸ್ಟ್ ಟರ್ನ್. ಅಚ್ಚಾ, ಐಸೆ ಸಂಪೂರ್ಣ ಸ್ವಾಹ ಹೋನೆ ವಾಲೆ. ಈ ರೀತಿ ಸಂಪೂರ್ಣ ಸ್ವಾಹ ಆಗುವಂತವರು, ಸಂಪೂರ್ಣ ಆಹುತಿ ಡಾಲ್ನೆ, ರೀತಿ ಸಂಪೂರ್ಣ ಆಹುತಿಯನ್ನ ಹಾಕುವಂತವರು ಸ್ವಯಂ ಕೆ ಪರಿವರ್ತನ್ ಸೆ ವಿಶ್ವ ಪರಿವರ್ತನ್ ಕೆ ನಿಮಿತ್ತ ಬನ್ನಿ. ಸ್ವಯಂನ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಗೆ ನಿಮಿತ್ತ ಆಗುವಂತವರು ಸಚ್ಚೆ ಬ್ರಾಹ್ಮಣರು.
ಬಾಪ್ ಸಮ ಸಂಪೂರ್ಣ ಬ್ರಾಹ್ಮಣರು, ಸತ್ಯವಾದಂತಹ ಬ್ರಾಹ್ಮಣರಿಗೆ, ತಂದೆ ಸಮಾನ संपूर्ण ब्राह्मण के सर्वश्रेष्ठ धर्म और कर्म में स्थित रहने वाले ब्राह्मण, ಸರ್ವಶ್ರೇಷ್ಠವಾದಂತಹ ಧರ್ಮ ಮತ್ತೆ ಕರ್ಮದಲ್ಲಿ ಸ್ಥಿತರಾಗುವಂತಹ ಬ್ರಾಹ್ಮಣರಿಗೆ ಬಾಪ್ ಕಾ ಯಾದ್ ಪ್ಯಾರ್ और ನಮಸ್ತೆ. ಬಾಬಾ ಹೇಳ್ತಾರೆ ತಂದೆಯ ನೆನಪು, ಪ್ರೀತಿ ಮತ್ತೆ ನಮಸ್ತೆ ಇಂತಹ ಬ್ರಾಹ್ಮಣರಿಗೆ. ಓಂ ಶಾಂತಿ.